ಚಾನಲ್ ಆಶು ಅಡ್ಮಿಸ್. ನಾನು ಇವತ್ತು ನಿಮಗೆ 2 ಟೈಪ್ಸ್ ನ ಬಜ್ಜಿನ ಹೇಳ್ಕೊಡ್ತಾ ಇದ್ದೀನಿ. ಒಂದು ಎಗ್ ಬಜ್ಜಿ ಹಾಗೂ ಸಬ್ಬಸ್ಗೆ ಬಜ್ಜಿ. ಬಜ್ಜಿ ಮಾಡಿದ್ಮೇಲೆ ನೆಂಚ್ಕೊಳ್ಳೋದಕ್ಕೆ ಏನಾದ್ರು ಬೇಕಲ್ವಾ, ಅದಕ್ಕೆ ಗ್ರೀನ್ ಚಟ್ನಿ ಸಹ ಹೇಳ್ಕೊಡ್ತಾ ಇದ್ದೀನಿ. ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ಮೊದಲಿಗೆ ಮೊಟ್ಟೆನ ಬೇಯೋದಕ್ಕೆ ಇಟ್ಟಿದ್ದೀನಿ. ಬೇಯಲಿ ಅಷ್ಟರಲ್ಲಿ ನಾನು ಸಬ್ಬಸ್ಗೆ ಬಜ್ಜಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಸಬ್ಬಕ್ಕಾಗಿರೋದು ಸಬ್ಬಸ್ಗೆ, ಇದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 3 ಈರುಳ್ಳಿ ತೊಗೊಂಡು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಜೀರಿಗೆ ಬೇಕಾಗುತ್ತೆ, ಮತ್ತು ಅಜ್ವಾನ್ ಕಾಳು ಸಹ ಬೇಕಾಗುತ್ತೆ. ನಾನು ಒಂದು ಬೌಲ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ, ಈರುಳ್ಳಿ ಎಲ್ಲಾನು ಹಾಕೊಳ್ಳಿ. ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಅಜ್ವಾನ. ಇದು ಕೈಯಲ್ಲಿ ಉಜ್ಜಿ ಹಾಕೊಂಡ್ರು ಬೆಸ್ಟು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಪುಡಿ ಹಾಕೋತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು. ಇದಕ್ಕೆ ಜಾಸ್ತಿ ತೆಳ್ಳಗೂ ಆಗಬಾರ್ದು, ಗಟ್ಟಿನೂ ಆಗಬಾರ್ದು, ಮೀಡಿಯಮ್ ಆಗಿ ಇರಬೇಕು. ಇದು ಹಿಟ್ಟು ಕಲಿಸ್ಕೊಳ್ಳೋದೆಲ್ಲ ಇರೋದು ಮೇನ್ ಆಗಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊತೀನಿ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೇಕು. ನೋಡಿ ಜಾಸ್ತಿ ಗಟ್ಟಿ ಅನಿಸ್ತಾ ಇದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ರೆ ಕರೆಕ್ಟ್ ಆಗುತ್ತೆ. ನೋಡಿ ಇಷ್ಟು ತೆಳ್ಳಗಿದ್ದರೆ ಸಾಕು. ಈ ಮೆಥಡಲ್ಲಿ ಮಿಶ್ರಣ ರೆಡಿ ಆದರೆ ಸಾಕು. ನೋಡಿ ಈ ಥರ ಎತ್ತಿದ್ರೆ ಹಿಂಗೆ ತಗೊಂಡ್ರೆ, ನೋಡಿ ಈ ಥರ ತಗೊಂಡ್ರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಜಾಸ್ತಿ ತೆಳ್ಳಗೂ ಇಲ್ಲ, ಗಟ್ಟಿನೂ ಇಲ್ಲ. ಇದು ಇವಾಗ ಒಂದು 5 ನಿಮಿಷ ಚೆನ್ನಾಗಿ ನೆನಿಲಿ. ಸಬ್ಬಸ್ಗೆ ಬಜ್ಜಿ ಇಟ್ಟು ನೆನೆಯೋದ್ರಲ್ಲೇ ನಾನು ಎಗ್ ಬಜ್ಜಿಗೆ ರೆಡಿ ಮಾಡ್ಕೊತೀನಿ ಹಿಟ್ಟನ್ನು. ಒಂದು ಬೌಲ್ನಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ, ಕಡಲೆ ಹಿಟ್ಟು. ಇದಕ್ಕೆ ಸ್ವಲ್ಪ ನಾನು ಖಾರ ಪುಡಿ ಹಾಕೋತಾ ಇದ್ದೀನಿ. ಹಾಗೆ ಜೀರಿಗೆ, ಅಜ್ವಾನ ಹಾಕೋದ್ರಿಂದ ಅಸಿಡಿಟಿ ಆಗಲ್ಲ, ಹಾಗಾಗಿ ಅಜ್ವಾನ ಹಾಕಿದ್ರೆ ಬೆಟರು. ಹಾಗೆ ಸ್ವಲ್ಪ ಅಡುಗೆ ಸೋಡಾ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದನ್ನ ಸ್ಪೂನಲ್ಲಿ ಮಿಕ್ಸ್ ಮಾಡ್ತೀನಿ. ನೋಡಿ, ಸ್ಪೂನಲ್ಲಿ ಮಿಕ್ಸ್ ಮಾಡಿದರೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ನೀವು ಕೈ ಯೂಸ್ ಮಾಡ್ಬೋದು, ನಾನು ಈ ಥರನೇ ಸ್ಪೂನಲ್ಲೇ ಮಾಡೋದು, ಹಾಗಾಗಿ ಈ ಥರನೇ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಇರಬೇಕು ಮಿಶ್ರಣ, ಪರ್ಫೆಕ್ಟ್ ಆಗಿರುತ್ತೆ. ನೋಡಿ ಜಾಸ್ತಿ ತೆಳ್ಳಗೂ ಇಲ್ಲ, ಗಟ್ಟಿನೂ ಇಲ್ಲ. ನೋಡಿ ಹಿಂಗೆ ಸ್ಪೂನಲ್ಲಿ ಕಲಸಿದ್ರೆ ಎಷ್ಟು ಚೆನ್ನಾಗಿ ಅದು ಮಿಕ್ಸ್ ಆಗ್ತಾ ಇದೆ. ಇವಾಗ ಇದು ನೆನಿಲಿ. ನಾನು ಸಬ್ಬಸ್ಗೆ ಬಜ್ಜಿನ ಎಣ್ಣೆಗೆ ಬಿಡೋಣ. ಇವಾಗ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ. ಸ್ವಲ್ಪ ಹಿಟ್ಟು ಹಾಕೊಂಡು ಎಣ್ಣೆ ಕಾದಿದೆಯಾ ಅಂತ ನೋಡ್ಕೊಳ್ಳಿ. ಎಣ್ಣೆ ಕಾದಿದೆ. ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಎಣ್ಣೆಗೆ ಬಿಡಿ. ಒಂದು ಬಿಡ್ಕೊಂಡು ನೀವು ಟೇಸ್ಟ್ ನೋಡ್ಕೋಬೋದು. ಉಪ್ಪು ನೋಡ್ಕೊಂಡ್ಬಿಟ್ಟು ಉಪ್ಪು ಪರ್ಫೆಕ್ಟ್ ಆಗಿದೆ ಅಂದರೆ ಎಲ್ಲನೂ ಬಿಡ್ಕೋಬೋದು.
ಎಲ್ಲ ಸೈಡು ಬೇಯೋ ಥರ ಮೇಲೆ ಕೆಳಗೆ ಹಾಕ್ಕೊಳ್ಳಿ. ಬಜ್ಜಿ ಅಂದರೆ ಯಾರಿಗಿಷ್ಟ ಆಗಲ್ಲ. ಮಳೆಗಾಲದಲ್ಲಂತೂ ಮಳೆ ಸ್ಟಾರ್ಟ್ ಆಯ್ತು ಅಂದರೆ ಬಿಸಿ ಬಿಸಿ ಬಜ್ಜಿ ಟೀ ಇದ್ರೆ ಸ್ವರ್ಗ ಅಲ್ಲ. ಚಳಿಗಾಲದಲ್ಲೂ ಅಷ್ಟೇ ಬಿಸಿ ಬಿಸಿಯಾಗಿ ಬಜ್ಜಿ ಮಾಡಿಕೊಟ್ರೆ ಎಲ್ಲರೂ ನಮ್ಮ ಮನೆ ಬಂದು ಎಲ್ಲ ತಿಂತಾರೆ. ನನಗೆ ಫಸ್ಟ್ ಟೈಮು ಸಬ್ಬಸ್ಗೆ ಬಜ್ಜಿ ಇಷ್ಟ ಆಗಿದ್ದು ಅಂದರೆ ಹಾಸ್ಟೆಲ್ನಲ್ಲಿರುವಾಗ ಸ್ಯಾಟರ್ಡೆ ಟೈಮು ಕೊಡ್ತಾ ಇದ್ರು ಅಲ್ಲಿ. ಅದು ಒಂದೊಂದೇ ಬಜ್ಜಿ ಕೊಡ್ತಾ ಇದ್ರು, ಬಟ್ ತಿಂದ್ರೂ ತೃಪ್ತಿನೇ ಆಗ್ತಾ ಇರಲಿಲ್ಲ. ಅದಕ್ಕೆ ಇವಾಗ ಮನೇಲಿ ಎಷ್ಟಾದರೂ ಮಾಡ್ಕೊಂಡು ತಿನ್ಬೋದು. ನೋಡಿ, ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದು ಇವಾಗ ಆಗಿದೆ. ನಾನು ಬೇರೆ ಪ್ಲೇಟಿಗೆ ಹಾಕೋತೀನಿ ಎಣ್ಣೆಯಿಂದ ತೆಗೆದು. ಹೀಗೇನೆ ಎಲ್ಲ ಹಿಟ್ಟನ್ನು ಎಣ್ಣೆಗೆ ಹಾಕಿ ಈ ಥರ ಗೋಲ್ಡನ್ ಕಲರ್ ಆದಮೇಲೆ ತೆಗೀರಿ. ನೋಡಿ, ನಾನು ಇನ್ನೊಂದು ರೌಂಡ್ ಹಾಕ್ಕೊಂಡಿದ್ದೀನಿ. ಇದು ಸಹ ಆಗಿದೆ. ಅದಕ್ಕೆ ನಾನು ಇವಾಗ ಪ್ಲೇಟಿಗೆ ಹಾಕೋತಾ ಇದ್ದೀನಿ. ನಾನು ಮೊಟ್ಟೆನ ಬೇಯಿಸ್ಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಟ್ಟೆ ಬಜ್ಜಿ ಮಾಡೋಕ್ಕೂ ಮುಂಚೆ ಇದನ್ನ ಫ್ರೈ ಮಾಡ್ಕೋಬೇಕು. ನಾನು ಒಂದು ಹಂಚು ಇಟ್ಟಿದ್ದೀನಿ, ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಉಪ್ಪು ಹಾಕ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿ ಇರುತ್ತೆ ಅಂತ. ಇವಾಗ ಇದಕ್ಕೆ ಮೊಟ್ಟೆನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡಿ ನೋಡಿ, ಡಿಫ್ರೆಂಟ್ ಆಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆಗೆ ಉಪ್ಪು ಖಾರ ಎಲ್ಲ ಹತ್ಕೊಂಡಿರುತ್ತೆ. ಈ ರೀತಿ ಬಜ್ಜಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಇವಾಗ ಇದನ್ನ ಹಿಟ್ಟಿಗದ್ದಿ ಎಣ್ಣೆಯನ್ನು ಬಿಡಬೇಕು. ನೋಡಿ, ಹಿಟ್ಟೆಲ್ಲ ನೀಟಾಗಿ ನೆನೆದು ಎಷ್ಟು ಚೆನ್ನಾಗಾಗಿದೆ. ಇವಾಗ ಇದನ್ನ ಮೊಟ್ಟೆಯನ್ನು ಅದ್ದಿ ಎಣ್ಣೆಯಲ್ಲಿ ಬಿಟ್ಟರೆ ಎಗ್ ಬಜ್ಜಿ ರೆಡಿ ಆಗುತ್ತೆ. ನಾನು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಎಗ್ಗನ್ನು ಹಿಟ್ಟೊಳಗೆ ಹಾಕಿ ಎಣ್ಣೆಗೆ ಬಿಡ್ತಾ ಇದ್ದೀನಿ. ನಿಮ್ಮನೇಲೂ ಸಹ ಈ ಥರ ಟ್ರೈ ಮಾಡಿ ಹೇಗಿತ್ತು ಟೇಸ್ಟು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ, ಈ ಥರ ಫ್ರೈ ಆಗಿದೆ. ಇವಾಗ ಇದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಆದರೆ ಸಾಕು, ಬೆಂದಿದೆ ಅಂತ ಅರ್ಥ. ಗ್ರೀನ್ ಚಟ್ನಿಗೆ ಬೇಕಾಗಿರೋದು 1-2 ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಪುದೀನ, ಹಾಗೆ ಬೆಳ್ಳುಳ್ಳಿ, ಶುಂಠಿ ಹಾಕೋಬೇಕು. ನಾನು ಶುಂಠಿ ಇರಲಿಲ್ಲ ಅಂತ ಹಾಕೊಂಡಿಲ್ಲ. ಇದು ಹಸಿಮೆಣಸಿನಕಾಯಿ ತುಂಬ ಖಾರ ಇದೆ, ಅದಕ್ಕೆ ನಾನು 2 ತೊಗೊಂಡಿದ್ದೀನಿ. ಇವಾಗ ಇದನ್ನು ರುಬ್ಕೋಬೇಕು. ಇದು ಬೆಗಡ್ಲಿ ಪುಡಿ ಮಾಡ್ಕೊಂಡಿರೋ ಜಾರು, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಗಡ್ಲಿನೂ ಬೇಕು ಇದಕ್ಕೆ. ಒಂದು ಸ್ವಲ್ಪ ಸಕ್ಕರೆ,
ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆಹಣ್ಣು ಬೇಕು. ಇದನ್ನ ಮಿಕ್ಸಿಗೆ ಹಾಕೊಬಂದು ನೆಕ್ಸ್ಟ್ ಮೆಥಡ್ನ ತೋರಿಸ್ತೀನಿ. ನೋಡಿ ಚಟ್ನಿ ಈ ಥರ ರೆಡಿಯಾಗಿದೆ. ಇವಾಗ ನಾನು ಒಂದು ಅರ್ಧದಷ್ಟು ನಿಂಬೆಹಣ್ಣನ್ನ ಇದಕ್ಕೆ ಹಾಕೋತಾ ಇದ್ದೀನಿ. ನಿಂಬೆಹಣ್ಣು ಹಾಕಿದ್ದಕ್ಕೆ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ. ಇವಾಗ ಚಟ್ನಿ ರೆಡಿ ಆಗಿದೆ. ನೋಡಿ, ಇವಾಗ ಟೇಸ್ಟ್ ಮಾಡುವ ಸಮಯ. ಎಗ್ ಬಜ್ಜಿ ಹಾಗೂ ಸಬ್ಬಸಿಗೆ ಬಜ್ಜಿ ರೆಡಿ ಆಗಿದೆ. ಟೇಸ್ಟ್ ಮಾಡೋಣ. ಇವಾಗ ಚಟ್ನಿ ಹೇಗಿದೆ ಅಂತ ನೋಡೋಣ. ಚೂಟಿಯಾಗಿ ಚೆನ್ನಾಗಿದೆ. ಖಾರನೂ ಚೆನ್ನಾಗಿದೆ. ಇದಕ್ಕೆ ಹಚ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿದೆ ಟೇಸ್ಟ್. ತುಂಬ ಚೆನ್ನಾಗಿದೆ. ಚಟ್ನಿ ಇಷ್ಟ ಆಯಿತು. ಬಜ್ಜಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಚಟ್ನಿ ಜೊತೆ ನೆಂಚ್ಕೊಂಡು ತಿಂತಾ ಇದ್ರೆ ಇನ್ನೂ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್.